ಪಾನಿಪುರಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ನೀವೇ. ಎಲ್ಲಾದರೂ ಹೊರಗಡೆ ಹೋದಾಗ ಪಾನಿಪುರಿ ತಿನ್ನಬೇಕು ಅಂತ ಕ್ರೇವಿಂಗು ಎಲ್ರಿಗೂ ಆಗ್ತಾ ಇರುತ್ತೆ. ಆದರೆ ಹೈಜೀನ್ ಬಗ್ಗೆ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಿರೋ ಪಾನಿಪುರಿ ಮೇಕಿಂಗ್ಗಳ ಬಗ್ಗೆ ಯೋಚನೆ ಮಾಡಿದಾಗ ಪಾನಿಪುರಿ ತಿನ್ನಲೇಬಾರ್ದು ಅನಿಸುತ್ತೆ. ಆದರೆ ಕ್ರೇವಿಂಗ್ ಆಗೋದನ್ನು ತಿಂದೇ ಇರೋಕ್ಕಾಗತ್ತಾ? ಹಾಗಾಗಿ ಮನೇಲೇ ಪಾನಿಪುರಿನ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪಾನಿ ಮಾಡೋಕ್ಕೆ ಮೊದಲಿಗೆ ನಮಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು ಖಾರಕ್ಕೆ ತಕ್ಕಂಗೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ನಾವು ತೊಳೆದು ನೆನೆ ಹಾಕ್ಕೋಬೇಕು. ಮಿಕ್ಸಿಗೆ ಇದೆಲ್ಲ ಪದಾರ್ಥಗಳನ್ನು ಹಾಕಿ ಐಸ್ ಕ್ಯೂಬ್ ಹಾಕಬೇಕು. ಐಸ್ ಕ್ಯೂಬ್ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಂಗಿಲ್ಲ ಸೊಪ್ಪುಗಳದ್ದು. ಆಮೇಲೆ ಅದನ್ನೆಲ್ಲ ಮಿಕ್ಸಿ ಮಾಡಿಬಿಟ್ಟು ಶೋಧಿಸ್ಕೋಬೇಕು. ಶೋಧಿಸ್ಕೊಂಡ್ಮೇಲೆ ನಮಗೆ ಅದಕ್ಕೆ ಎಷ್ಟು ಪ್ರಮಾಣಕ್ಕೆ ನೀರು ಬೇಕೋ ಹಾಕಿದ ಮೇಲೆ ಅದಕ್ಕೆ ಚಾಟ್ ಮಸಾಲ, ನಾರ್ಮಲ್ ಸಾಲ್ಟು ಮತ್ತು ಜೀರಿಗೆನ ಡ್ರೈ ರೋಸ್ಟ್ ಮಾಡಿ ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಅದು 1 ಸ್ಪೂನ್ ಹಾಕಬೇಕು. ಆಮೇಲೆ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಹಾಕಬೇಕು. ಹುಣಸೆಹಣ್ಣು ರಸ ಹಾಕಬೇಕು. ಇದೆಲ್ಲ ಹಾಕಿ ಚಾಟ್ ಮಸಾಲ ಎಷ್ಟು ಬೇಕು ನೋಡೋ ಅಷ್ಟು ಹಾಕಿ ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ನೀರು ಬೆರೆಸಿ ಎಲ್ಲ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಮಸಾಲೆಗೆ ಆಲೂಗಡ್ಡೆ ಬೇಯಿಸಬೇಕು. ಆಲೂಗಡ್ಡೆ ಜೊತೆ ಬಟಾಣಿ ಮತ್ತು ಇದು ಡ್ರೈ ರೋಸ್ಟ್ ಮಾಡಿರೋ ಜೀರಿಗೆ ಪುಡಿ, ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಚಾಟ್ ಮಸಾಲನೂ ಹಾಕ್ಕೋಬೇಕು. ಈ ಮಸಾಲೆಗೆ ಹಸಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಪಾನಿ ಮತ್ತು ಮಸಾಲ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ಪಾನಿಪುರಿ ಸೂಪರಾಗಿರುತ್ತೆ. ಪಾನಿಪುರಿಗೆ ಬೇಕಾಗಿರೋ ಪೂರಿದು ರೆಸಿಪಿ ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.